ಜನಪ್ರಿಯ ಶಾಸಕರು, ಆತ್ಮೀಯ ಮಿತ್ರರು ಆದಂಥ ಸಮೃದ್ಧಿ ಮಂಜುನಾಥ್ ಅವರೇ, ಭಾಳ ಜನ ಮುಖಂಡರಿದ್ದೀರಿ. ಎಲ್ಲ ಹೆಸರು ಹೇಳ್ತಾ ಇದ್ರೆ ಇನ್ನೊಂದು ಅರ್ಧ ಗಂಟೆ ಬೇಕಾಗ್ತದೆ, ದಯವಿಟ್ಟು ಕ್ಷಮಿಸಿ. ಎಲ್ಲ ಆತ್ಮೀಯ ಮುಖಂಡರೇ, ಅಧ್ಯಕ್ಷರೇ ಹಾಗೂ ಕಾರ್ಯದರ್ಶಿ ಮಿತ್ರರೇ, ಪತ್ರಕರ್ತ ಮಿತ್ರರೇ, ಈಗಾಗಲೇ ಅನೇಕ ನಮ್ಮ ಮಿತ್ರರೆಲ್ಲನೂ ಮಾತನಾಡಿದ್ದಾರೆ. ಈ ದಿನದ ಮುಖ್ಯ ವಿಚಾರ ಅಂತಂದರೆ ಏನು ಹಾಲು ಕರೆಯುವ ಯಂತ್ರಗಳನ್ನು ನಾವು ಈ ದಿನ ಫಲಾನುಭವಿಗಳಿಗೆ ವಿತರಿಸುವಂಥ ಒಂದು ಕಾರ್ಯಕ್ರಮವನ್ನು ಈ ದಿನ ಇಟ್ಕೊಂಡಿದ್ವಿ. ಈಗಾಗಲೇ ಬೆಳಗಿನಿಂದ ಕೂಡ 3 ಕಾರ್ಯಕ್ರಮಗಳಲ್ಲಿ, ಬಿಡುವಿಲ್ಲದ ಕಾರ್ಯಕ್ರಮಗಳಲ್ಲಿ ನಮ್ಮ ಶಾಸಕರು ಮತ್ತು ಎಲ್ಲ ಮುಖಂಡರು ಕೂಡ ಭಾಗವಹಿಸಿ ಬರ್ತಾ ಇದ್ದೀವಿ. ಒಂದನೇದಾಗಿ ಬೆಳಗಾನಹಳ್ಳಿಯಲ್ಲಿ ಹೊಸ ಡೈರಿ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿರ್ತಕ್ಕಂಥದ್ದು. ತಿರುಮನಹಳ್ಳಿ ಗ್ರಾಮದಲ್ಲಿ ಹೊಸ ಕಾರ್ಯಕ್ರಮಗಳನ್ನು ಕೋಲಾರ ಹಾಲು ಒಕ್ಕೂಟ ನಿಲ್ಲಿಸಿತ್ತು. ಕಾರಣ ಏನು ಅಂತಂದರೆ, ಒಂದು MV ಕೃಷ್ಣಪ್ಪನವರ ಹೆಸರಿನಲ್ಲಿ ಒಂದು ಆಟೋಮೆಟಿಕ್ ಹಾಲನ್ನು ಶೇಖರಿಸುವಂಥ ಒಂದು ಕಟ್ಟಡವನ್ನು ಮತ್ತು ಯಂತ್ರಗಳನ್ನು ಖರೀದಿಸಿ ಹೊಸ ಡೈರಿಯನ್ನು ಪ್ರಾರಂಭ ಮಾಡಿದ ಕಾರಣದಿಂದ ಹಣದ ಕೊರತೆ ಇದ್ದಿದ್ದರಿಂದ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಕೆಲವು ದಿನಗಳ ಮಟ್ಟಿಗೆ ಸ್ಥಗಿತಗೊಳಿಸಿದ್ವಿ. ಆದರೆ ಈಗ ನಮ್ಮ ಹೊಸದಾಗಿ ಬಂದಿರತಕ್ಕಂಥ ನಮ್ಮ ಸಾಮೇಗೌಡರು, ಇನ್ನೂ ಅನೇಕ ನಿರ್ದೇಶಕರು ನಾವೀಗ ಬಂದಿದ್ದೀವಿ, ಈಗ ಕೊಡಲೇಬೇಕು ಅನ್ನೋ ಒಂದು ಮಾತಿನಿಂದ ಅನೇಕ ರೀತಿಯ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದ್ವಿ. ಮೊದಲನೇದಾಗಿ ಈಗ ಹಾಲು ಕರೆಯುವ ಯಂತ್ರಗಳನ್ನು ನೀಡ್ತಾ ಇದ್ದೀವಿ. ನಂತರ ಮತ್ತೆ ಹುಲ್ಲನ್ನು ಕತ್ತರಿಸುವಂಥ ಯಂತ್ರಗಳನ್ನು ಕೂಡ ಹತ್ತಿರದಲ್ಲೇ ಕೊಡುವಂಥ ಒಂದು ಕಾರ್ಯಕ್ರಮ ಇದೆ. ಹಾಗೆಯೇ ತದನಂತರ ಮ್ಯಾಟ್ಗಳನ್ನು ನೀಡುವಂಥ ಒಂದು ಕಾರ್ಯಕ್ರಮ ಕೂಡ ಇದೆ. ಇದಲ್ಲದೆ ನಾವು ಈಗಾಗಲೇ ಏನು ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡಿದ್ದಾರೋ ಅವ್ರಿಗೂ ಕೂಡ ನಾವು ಸ್ಕಾಲರ್ಶಿಪ್ಪನ್ನು ನೀಡಿದಂಥ ಕಾರ್ಯಕ್ರಮವನ್ನು ಕೂಡ ನೀವೆಲ್ಲರೂ ಗಮನಿಸಿದ್ದೀರಿ. ಬಂಧುಗಳೇ, ಇದಲ್ಲದೆ ಏನು ಹೆಣ್ಣು ಮಕ್ಕಳ ಒಂದು ಡೈರಿಗಳಿದೆಯೋ ಆ ಡೈರಿಗಳಿಗೂ ಕೂಡ ನಾವು ಸಾಲವನ್ನು ವಿತರಿಸುವಂಥ ಕಾರ್ಯಕ್ರಮ ಕೂಡ ಹತ್ತಿರದಲ್ಲೇ ನಡೀತದೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ಸ್ನೇಹಿತರು ಡಾಕ್ಟರ್ ಪ್ರಕಾಶ್ ಅವರು ಮತ್ತು ನಮ್ಮ ಗೋಪಾಲ್ ಅವರು 1-2 ಸಮಸ್ಯೆಗಳ ಬಗ್ಗೆ ಹೇಳಿದ್ರು. ನಿಜಾನೇ, ಏನು ಡಾಕ್ಟರ್ ಪ್ರಕಾಶ್ ಅವರು ಹೇಳಿದ್ದು, ಹಸುಗಳಲ್ಲಿ ಕ್ವಾಲಿಟಿ ಬರ್ತಾ ಇಲ್ಲ, ಕ್ವಾಲಿಟಿ ಬರದೇ ಇದ್ರೆ ನಾವು ಏನು ಮಾಡಬೇಕು, ಅದನ್ನು ತಗೊಂಡೋಗಿ ಪ್ರೈವೇಟ್ ಡೈರಿಗೆ ಹಾಕ್ತೀವಿ, ಏನು ಮಾಡೋದು ಅನ್ನೋ ಒಂದು ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಿ ಒಂದು ವಿಚಾರನ ಇಲ್ಲಿ ಹೇಳ್ಬೇಕಾಗ್ತದೆ. ಹಸು ಹೇಳ್ತದೆ, ನೀನು ನನ್ನನ್ನು ಹೆಂಗೆ ನೋಡ್ಕೊಳ್ತೀಯೋ ನಾನು ನಿನ್ನನ್ನು ಹಂಗೆ ನೋಡ್ಕೊಳ್ತೀನಿ ಅಂತ. ಹಸು ಮುಂದೆ ಬರೀ ಹಸಿ ಹುಲ್ಲು ಹಾಕ್ಬಿಟ್ರೆ ಸಾಕಾಗಲ್ಲ. ಹಸು ಮುಂದೆ ಬರೀ ಒಣಗಿದ ಹುಲ್ಲು ಹಾಕ್ಬಿಟ್ರೆ ಸಾಕಾಗಲ್ಲ. ಹಸುಗೂ ಸಮತೋಲನವಾದಂಥ ಆಹಾರ ಬೇಕು. ಆಮೇಲೆ ಇಷ್ಟು ಹಾಲು ಕೊಡ್ತಾ ಇದೆ ಅಂದರೆ ಇಷ್ಟು ಫೀಡನ್ನು ಹಾಕಬೇಕು ಅನ್ನೋ ಒಂದು ನಿಯಮ ಇದೆ. ಬಟ್ ಅದನ್ನು ಯಾರೂ ಪಾಲಿಸೋದಿಲ್ಲ. ನಿಮಗೆ ಬೇಕಾದರೆ ಒಂದು ಚಾರ್ಟ್ ಕೊಡ್ತಾರೆ ನಮ್ಮಲ್ಲಿ ಡೈರಿನಲ್ಲಿ, ನಮ್ಮ ಯೂನಿಯನ್ನಲ್ಲಾಗಲಿ ಶಿಬಿರ ಕಚೇರಿಯಲ್ಲಾಗಲಿ 10 ಲೀಟ್ರ್ ಹಾಲು ಕೊಡ್ತಾ ಇದ್ರೆ ಎಷ್ಟು kg ನಾವು ಪಶು ಆಹಾರವನ್ನು ಕೊಡಬೇಕು ಅನ್ನೋದು ನಿಗದಿ ಮಾಡಿದೆ. ನಮಗೆ ಲಾಭ ಜಾಸ್ತಿ ಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಅದಕ್ಕೆ ಹಾಕೋದು ಕಡಿಮೆ ಮಾಡ್ತೀವಿ. ಇಲ್ಲೇ ನಾವು ತಪ್ಪು ಮಾಡ್ತಕ್ಕಂಥದ್ದು. ಆಮೇಲೆ ದಿನ ತೊಳಿಬೇಕು ಅಂತೀವಿ, ಹಸುನ ತೊಳೆಯೋಕ್ಕಾಗಲ್ಲ, ನೀರಿಲ್ಲ, ನಿಜಾನೇ. ಆದರೆ ಒದ್ದೆ ಮಾಡ್ಕೊಂಡಾದ್ರೂ ಅದನ್ನು ಒರೆಸ್ಬೇಕಾಗ್ತದೆ. ಬಿಸಿಲಿನಲ್ಲಿ ಬಿಟ್ಬಿಡ್ತೀರಿ ಮೇಯೋಕ್ಕೆ. ಇದು CB ಕೌಸ್ ಮತ್ತು HF ಕೌಸ್ ಇದರಲ್ಲಿ ಬಹಳ ಡೆಲಿಕೇಟ್ ಆದಂಥ ಹಸುಗಳು.
ಇವುಗಳನ್ನ ನೀವು ಬಿಸಿಲಿನಲ್ಲಿ ಬಿಟ್ಬಿಟ್ಟು ಮೇಯ್ಕೊಂಡು ಬಾ ಅಂದ್ಬಿಟ್ರೆ ನಿಮಗೆ ಅದು ಕ್ವಾಲಿಟಿ ಕೊಡೋದಿಲ್ಲ. ನೀವು ಹಸುವನ್ನ ಅದರಲ್ಲಿ ನೀವು ಒಂದು ಬಟ್ಟೆಯನ್ನು ಒದ್ದೆ ಮಾಡಿಕೊಂಡು ಅದನ್ನು ಒರೆಸಬೇಕಾಗ್ತದೆ. ಸ್ನಾನ ಮಾಡಿಸದೇ ಇದ್ರೆ ಹೋಗ್ಲಿ, ನಾವು ಪ್ರತಿದಿನ ಸ್ನಾನ ನಮಗೆ ಬೇಕು. ಅದರ ಹಸು ಮಾತ್ರ 25 ಒಂದು ತಿಂಗಳಾದ್ರೂ ಕೂಡ ಅದ್ರ ಮೇಲೆ ಏನು ಮಾಡಂಗಿಲ್ಲ. ಯಾರು ತಪ್ಪಿದು? ಇದು ನಾವು ಹಸುವನ್ನ ಸಾಕೋ ವಿಧಾನದಲ್ಲೇ ತಪ್ಪಿದೆ. ನಾವು ಸಾಕೋ ವಿಧಾನದಲ್ಲಿ ತಪ್ಪಿದೆ. ಹಸುವನ್ನ ಎಷ್ಟು ಜೋಪಾನವಾಗಿ ನೋಡ್ಕೊಂಡ್ರೆ ಅಷ್ಟು ಜೋಪಾನವಾಗಿ ಅದು ನಮ್ಮನ್ನು ನೋಡ್ಕೊಳ್ಳುತ್ತೆ. ನಾವು ಅದನ್ನ ಏನೋ ಒಂದು ಕಟ್ಟಾಕೋದು, ಹುಲ್ಲು ಅದ್ರ ಮುಂದೆ ಹಾಕ್ಬಿಡೋದು, ಇಷ್ಟು ಮಾತ್ರ ಮಾಡ್ತೀವಿ. ನಾವು ಗಮನ ಅದಕ್ಕೆ ಕೊಡ್ಬೇಕಾಗ್ತದೆ. ಮತ್ತೆ ಕಾಲ ಕಾಲಕ್ಕೆ ಪಶು ವೈದ್ಯಾಧಿಕಾರಿಗಳಿಂದ ಅದನ್ನ ಚೆಕಪ್ ಮಾಡಿಸಿ ಅದರ ಆರೋಗ್ಯ ಸ್ಥಿತಿ ಬಗ್ಗೆ ಒಂದು ಬುಕ್ ಇಡಬೇಕಾಗ್ತದೆ. ಎಷ್ಟು ಜನ ಬುಕ್ಗಳು ಇಟ್ಟಿದ್ದೀರಿ? ಕೈ ಎತ್ತಿ. ಎಷ್ಟು ಜನ ಬುಕ್ ಇಟ್ಟಿದ್ದೀರಿ? ಕೈ ಎತ್ತಿ. ಆ ಹಸುವಿನ ಆರೋಗ್ಯ ಎಷ್ಟು ಹಲ್ಲ ಹಾಕಿದೆ, ಅದರ ರಕ್ತದ ಇದೇನು, ಮತ್ತೆ ಅದಕ್ಕೆ ತಾಯಿಗೆ ಏನು ಕಾಯಿಲೆ ಇತ್ತು, ಏನು ಕಾಯಿಲೆಗಳು ಬರ್ತವೆ, ಇದನ್ನೆಲ್ಲ ಇಡಬೇಕಾಗ್ತದೆ. ಯಾಕೆಂದ್ರೆ ಇದು ವೈಜ್ಞಾನಿಕವಾಗಿ ನಾವು ವೈಜ್ಞಾನಿಕವಾಗಿ ಹಸುವನ್ನ ಮೇಯಿಸ್ತಕ್ಕಂಥ ವಿಧಾನ, ವೈಜ್ಞಾನಿಕವಾಗಿ ನಾವು ಹಸುವನ್ನ ಮೇಯಿಸುವಂತ ವಿಧಾನ ಇದು. ಎಷ್ಟು ಹಾಲು ಕೊಡ್ತಾ ಇದೆ, ಅದಕ್ಕೆ ಎಷ್ಟು ನಾವು ಪಶುಹಾರ ಕೊಡಬೇಕು, ಮತ್ತೆ ಕಾಲ ಕಾಲಕ್ಕೆ ಅದಕ್ಕೆ ಏನು ಇಂಜೆಕ್ಷನ್ಸ್ ಕೊಡಬೇಕು, ಯಾವುದು ಕಡಿಮೆ ಇದೆ, ಅದರಲ್ಲಿ ಐರನ್ ಅಂಶ ಕಡಿಮೆ ಇದೆಯಾ, ರಕ್ತದ ಸರಿ ಹೋಗುತ್ತೆ ಅನ್ನೋದು ನೀವು ಹೇಳ್ತೀರಷ್ಟೇನೆ. ಅದನ್ನ ಸರಿಯಾಗಿ ನೋಡಿದ್ರೆ ಇನ್ನೂ ಹಾಲು ಜಾಸ್ತಿ ಕೊಡುತ್ತೆ. ನೀವು ಹೇಳೋದು ನನಗೆ ಗೊತ್ತಿದೆ, ನಾನು ರೈತನೇ. ನೀವು ಅದನ್ನ ಮಾಡೋ ರೀತಿನಲ್ಲಿ ಮಾಡಿದ್ರೆ ಅದು ಹಾಲನ್ನ ಜಾಸ್ತಿ ಕೊಡುತ್ತೆ. ನೀವೀಗೇನು ಹಾಲು ಇಡ್ತಾ ಇದ್ದೀರೋ ಈ ವೈಜ್ಞಾನಿಕವಾಗಿ ಮಾಡಿದಾಗ ಹಾಲನ್ನ ಜಾಸ್ತಿ ಕೊಡುವಂತ ಪರಿಸ್ಥಿತಿ ಬರ್ತದೆ. ನಾವೇನ್ ಅನ್ಕೋತೀವಿ ಅದೆಲ್ಲ ಮಾಡಿದ್ರೆ ಲಾಸ್ ಆಗುತ್ತೆ ಅಂತ. ಅದೆಲ್ಲ ಮಾಡಿದ್ರೆ ಲಾಸ್ ಆಗಲ್ಲ. ನಮಗೆ ಹಾಲು ಇನ್ನೂ ಜಾಸ್ತಿ ಕೊಡುವಂತ ಸಂದರ್ಭ ಇರುತ್ತೆ. ಮತ್ತೆ ನಿಮಗೆ ಮತ್ತೆ ಏನು ಕರು ನಿಮಗೆ ಕೊಡ್ತದೋ ಕೂತ್ಕೊಳ್ಳಿ, ಆಮೇಲೆ ಮಾತ್ರ ಕೂತ್ಕೊಳ್ಳಿ. ಒಂದು ಹಸುವಿನ ನೀವು ಚೆನ್ನಾಗಿ ನೋಡಿದ್ರೆ ನೀವು ಏನು ಅದು ಕರು ಕೊಡ್ತದೆ, ಆ ಕರು ಕೂಡ ಬಹಳ ಚೆನ್ನಾಗಿರ್ತದೆ. ಇದನ್ನ ನೀವು ಗಮನಿಸ್ಕೋಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಅದ್ರ ಮೇಲೆ ಹಾಕಿದಾಗ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಗೆ ಲಾಭ ಆಗ್ತಕ್ಕದ್ದು. ಇದನ್ನ ನೀವೆಲ್ಲ ಗಮನಿಸಬೇಕು. ಜೊತೆಗೆ ಏನು ನಮ್ಮ ಗೋಪಾಲ್ ಅವರು ಹೇಳಿದ್ರು, ಪ್ರೈವೇಟ್ ಡೈರಿ ಅವರು ವಿಚಾರವಾಗಿ ನಾವು ಈಗಾಗಲೇ DC ಅವರನ್ನ ನಮ್ಮ ಆಡಳಿತ ಮಂಡಳಿ ಇದಕ್ಕೆ ಕರೆಸಿ DC ಅವರಿಗೆ ನಾವು ಒಂದು ಅರ್ಜಿನೂ ಕೂಡ ಕೊಟ್ಟಿದ್ದೀವಿ. ಈ ರೀತಿ ಪ್ರೈವೇಟ್ ಡೈರಿ ಅವರು ಕಳಪೆ ಹಾಲನ್ನ ಪ್ರೊಕ್ಯೂರ್ ಮಾಡ್ತಾ ಇದ್ದಾರೆ, ಆ ಒಂದು ದೃಷ್ಟಿಯಿಂದ ಇದರ ಮೇಲೆ ಆಕ್ಷನ್ ತಗೋಬೇಕು ಅಂತೇಳಿ DC ವರ್ಗೂ ಹೇಳಿದ್ದೀವಿ. DC ಅವರು ಈಗಾಗಲೇ ಆಕ್ಷನ್ ತಗೋತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ತದನಂತರ ರೇಟ್ ಬಗ್ಗೆ ನಮಗೂ ಕೂಡ ರೇಟನ್ನ ಜಾಸ್ತಿ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾವು ಕೂಡ ಸಹಮತ ಇದೆ. ಆದರೆ ರೇಟನ್ನ ರೈಸ್ ಮಾಡ್ತಕ್ಕಂಥ ಒಂದು ಶಕ್ತಿ ಇರೋದು ಸರ್ಕಾರಕ್ಕೆ. ಅದರಿಂದ ನಾವು ನಿರ್ದೇಶಕರೆಲ್ಲ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. 19ನೇ ತಾರೀಕು ನಮ್ಮ ತಾಲೂಕಿನಿಂದ ಸುಮಾರು 500 ಜನ, ಎಲ್ಲ ತಾಲೂಕುಗಳಿಂದಾನು 500 ಜನ, 5,000 ಜನ ಸೇರಿ DC ಅವರಿಗೆ ನಾವು ಒಂದು ಮನವಿನ ಕೊಡಬೇಕು. ಮಿನಿಮಮ್ 10 ರೂಪಾಯಿ ರೇಟನ್ನು ಜಾಸ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. 19ನೇ ತಾರೀಕು ದಯವಿಟ್ಟು ತಾವೆಲ್ಲ ಕೂಡ ಬರಬೇಕಾಗ್ತದೆ. ಒಂದೊಂದು ಸಂಘದಿಂದ 5-5 ಜನ ತಾವು ಕರ್ಕೊಂಡ್ಬರ್ಬೇಕಾಗ್ತದೆ. ಇಲ್ಲಿಂದಾನೇ ಹೋಗೋಣ. ನಾವು ಎಲ್ಲ ಕೂಡ ಈಗಾಗಲೇ ನಮ್ಮ ಕಾರ್ಯದರ್ಶಿಗಳು ಕೂಡ ಮತ್ತೆ ನಾಳೆ ಮೀಟಿಂಗ್ ಕರಿ ಅಂತ ಹೇಳ್ತೀನಿ. ಕರೆದುಬಿಟ್ಟು ನಾವು ಒತ್ತಾಯ ಮಾಡೋಣ. ನಾನು ಶಾಸಕರಲ್ಲಿ ಕೂಡ ಮನವಿ ಮಾಡಿದ್ದೀನಿ. ಈ ಒಂದು ವಿಚಾರವನ್ನ ನೀವು ಅಸೆಂಬ್ಲಿನಲ್ಲಿ ಕೂಡ ರೈಸ್ ಮಾಡಿ 10 ರೂಪಾಯಿ ಜಾಸ್ತಿ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಶಾಸಕರಲ್ಲಿ ಕೂಡ ಮನವಿ ಮಾಡಿದ್ದೀನಿ. ಹಾಗಾಗಿ ಏನು ಈ ಉದ್ದಿಮೆ ಇದೆ, ಇದು ಬಹಳ
ಒಳ್ಳೆಯ ಒಂದು ಉದ್ದಿಮೆ. ಈ ಉದ್ದಿಮೆಯನ್ನ ಮುಂದೆ ಚೆನ್ನಾಗಿ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೇಳಿ ಏನು ಆಚೆ ಕಡೆದು ಗೊತ್ತಿಲ್ಲ ನಮ್ಗೆ. ಯೂನಿಯನ್ ಅಲ್ಲಿ ನೀವು ಏನು ಇದಾಕಿರ್ತೀರೋ ಅದ್ರ ಪ್ರಕಾರ ಬಂದು ಎಲ್ಲ ವೆರಿಫೈ ಮಾಡಿ ಚೆಕಪ್ ಮಾಡಿ ಮಾಡ್ತಾರೆ. ಒಂದ್ ಸಮಯ ಏನಾದ್ರು ನಮ್ಮ ಡಾಕ್ಟರ್ಗಳು ಸರಿಯಾಗಿ ಬರ್ಲಿಲ್ಲ ಅಂದ್ರೆ ನಮ್ಮ ಡೆಪ್ಟಿ ಮ್ಯಾನೇಜರ್ ಇರ್ತಾರೆ, ಅಥವಾ ನಮಗೆ ಫೋನ್ ಮಾಡಿದ್ರು ಕೂಡ ತಕ್ಷಣಕ್ಕೆ ಅದಕ್ಕೆ ಸ್ಪಂದಿಸ್ತೀವಿ. ಮತ್ತೆ ಇಲ್ಲ, ನಿಮಗೆ ಅವರು ಸರಿಯಾಗಿ ನೋಡ್ಲಿಲ್ಲ ಅಂದ್ರೆ ಡೆಪ್ಟಿ ಮ್ಯಾನೇಜರ್ಗಾಗ್ಲಿ ನಮಗಾಗ್ಲಿ ಒಂದು ಫೋನ್ ಮಾಡಿದ್ರೆ ನಾವು ಇಮಿಡಿಯೇಟ್ ನಾವೇ ಗಮನ ಹರಿಸ್ತೀವಿ. ಬೇರೆ ಕಡೆ ಒಳ್ಳೆ ಡಾಕ್ಟರ್ ಇದಾರೆ, ಅವ್ರು ನಮ್ಮ ಕಡೆ ಕರ್ಸ್ಕೊಳ್ತೀವಿ. ನಾವು ದುಡ್ಡು ಡಾಕ್ಟರ್ ಕರ್ಸ್ಕೊಡೋದು ಕೂಡ ಅವ್ರು ಬಿಡ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ಚೆನ್ನಾಗಿ ನೋಡ್ತಾರೆ. ಸ್ಕೂಲ್ ಡಾಕ್ಟರ್ ಅವ್ರು ಬಂದ್ರೆ ಒಂದ್ಸಲ ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋದ್ರೆ ಸುಮಾರು ಒಂದು ತಿಂಗಳ ಜ್ವರ ಬರೋದ, ಇನ್ನೊಂದು ಬರ ಜ್ವರ ಮಾಡ್ತಾರೆ. ಅವ್ರು ಬರ್ಬೇಕಾದ್ರೆ ಇಲ್ಲಿರೋ ಗೌರ್ಮೆಂಟ್ ಡಾಕ್ಟರ್ ಮಾಡ್ತಾರೆ, ಅವ್ರನ್ನ ಅಪ್ಡೇಟ್ ಮಾಡಿ ಕಡಿಮೆ ಮಾಡ್ತಾರೆ. ಇಲ್ಲಿ ಚೆನ್ನಾಗಿ ನೋಡಿದ ಸ್ವಲ್ಪ ಗಮನ ಇಟ್ಬಿಟ್ಟು ಸರ್ ಯಾವೂರಪ್ಪ? ಅಪ್ರಾಕ್ನಲ್ಲಿ ಎಚ್ಗೋಲ್ಪಲ್ಲಿದಲ್ಲಿ ಪಶು ಹೊಸ ಒಂದು ಹಾಸ್ಪಿಟ್ಲ್ ಆಗ್ತಾ ಇದೆ. ಹೊಸದು ಹೈಟೆಕ್ ಹಾಸ್ಪಿಟ್ಲ್ ಆಗ್ತದೆ. ಬಂದಾಗ 3 ಜನ ಡಾಕ್ಟರ್ಸ್ 24 ಗಂಟೆ ಅಲ್ಲೇ ಇರ್ತಾರೆ. ಗುದ್ಲಿ ಪೂಜೆ ಮಾಡ್ಕೊಂಡಿದ್ದೀನಿ, ವರ್ಕ್ ನಡೀತಾ ಇದೆ. ವಿತಿನ್ ಶಾರ್ಟ್ಲಿನೇ ಅದನ್ನು ಓಪನ್ ಆಗುತ್ತೆ. ಥ್ಯಾಂಕ್ ಯು. ಕೂತ್ಕೊಂಡು ಮಾತಾಡಂತಹ ನಾಗರಾಜ್ ಅವರು ಈಗ ನಮ್ಮ ತಾಲೂಕು